ರಾತ್ರಿ ಸುರಿದಿರುವಂತಹ ಮಳೆಗೆ ಹಲಸೂರು ಜಲದಿಗ್ಬಂಧನವಾಗಿರೋದು. ಹಲಸೂರು ಜೋಗುಪಾಳ್ಯ ರಸ್ತೆಗಳು ಜಲಾವೃತವಾಗಿದ್ದು ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಮಾಗಡಿ ರಸ್ತೆ ಶಿವಾನಂದ್ ಸರ್ಕಲ್ ರೀತಿನೇ ಜೋಗುಪಾಳ್ಯದಲ್ಲಿಯೂ ಕೂಡ ಮನೆಗಳಿಗೆ ನೀರು ನುಗ್ಗಿದ್ದು ಅಲ್ಲಿನ ಜನರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ ನೀರನ್ನ ಖಾಲಿ ಮಾಡೋದಕ್ಕೆ. ಹಲಸೂರು ಜೋಗುಪಾಳ್ಯದ ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಇನ್ನೂ ಕೂಡ ಮಳೆಗಾಲ ಪ್ರಾರಂಭವೇ ಆಗಿಲ್ಲ. ಮುಂಗಾರು ಆರಂಭವಾಗೋದಕ್ಕೆ ಇನ್ನು ಸಾಕಷ್ಟು ದಿನಗಳಿದೆ. ಆಗ್ಲೇ ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿ ಉದ್ಭವಿಸ್ತಾ ಇರುವಂತದ್ದು. ಇಲ್ಲಿ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಬಿಬಿಎಂಪಿ ಅಧಿಕಾರಿಗಳು ಮಳೆಗಾಲಕ್ಕೆ ಯಾವುದೇ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ, ಒಳಚರಂಡಿಯನ್ನ ಕ್ಲೀನ್ ಮಾಡಿಲ್ಲ. ಇದರ ಎಲ್ಲ ಎಫೆಕ್ಟ್ ಆಗ್ತಾ ಇರುವಂತದ್ದು ಬೆಂಗಳೂರಿನ ನಾಗರಿಕರಿಗೆ. ಮಳೆಗಾಲ ಆರಂಭವಾಗೋದಕ್ಕಿಂತ ಮುಂಚೆ ಕಾಲಕ್ಕೆ ಒಳಚರಂಡಿಯನ್ನ ಕ್ಲೀನ್ ಮಾಡ್ಕೋಬೇಕು. ಕಳೆದ ವರ್ಷ ಏನೆಲ್ಲ ಸಮಸ್ಯೆ ಉದ್ಭವಿಸಿತ್ತು ಆ ಸಮಸ್ಯೆ ಈ ವರ್ಷ ಉದ್ಭವಿಸಬಾರದು ಅಂತ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಆದ್ರೆ ಈಗ ನೋಡ್ತಾ ಇದ್ರೆ ಬೆಂಗಳೂರಿನ ಹಲವಾರು ಪ್ರದೇಶಗಳಿಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ, ಮನೆಗಳು ಜಲಾವೃತವಾಗ್ತಾ ಇದೆ, ರಸ್ತೆಗಳು ಬಂದಾಗಿ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಗೊತ್ತಿಲ್ಲ, ಕಾದ್ ನೋಡ್ಬೇಕಿದೆ. ತಡರಾತ್ರಿ 3 ಗಂಟೆಗೆ ಬೆಂಗಳೂರಿನಲ್ಲಿ ಮಳೆ ನೀರು ಹಲವಾರು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಫ್ರಿಡ್ಜು, ವಾಷಿಂಗ್ ಮಷಿನ್, ಟಿವಿ ಸೇರಿದಂತೆ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಜಲಾವೃತವಾಗಿದೆ. ಒಂದ್ ಕಡೆ ಮಳೆ ನೀರನ್ನ ಖಾಲಿ ಮಾಡಬೇಕು, ಮತ್ತೊಂದ್ ಕಡೆ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ. ಮಾಗಡಿ ರಸ್ತೆಯಲ್ಲಿರುವಂತಹ ನಾಗರಿಕರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ರಾತ್ರಿ ಸುರಿದಿರುವಂತಹ ಮಳೆಗೆ ಹಲಸೂರು ಜಲದಿಗ್ಬಂಧನವಾಗಿರೋದು. ಹಲಸೂರು ಜೋಗುಪಾಳ್ಯ ರಸ್ತೆಗಳು ಜಲಾವೃತವಾಗಿದ್ದು ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಮಾಗಡಿ ರಸ್ತೆ ಶಿವಾನಂದ್ ಸರ್ಕಲ್ ರೀತಿನೇ ಜೋಗುಪಾಳ್ಯದಲ್ಲಿಯೂ ಕೂಡ ಮನೆಗಳಿಗೆ ನೀರು ನುಗ್ಗಿದ್ದು ಅಲ್ಲಿನ ಜನರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ ನೀರನ್ನ ಖಾಲಿ ಮಾಡೋದಕ್ಕೆ. ಹಲಸೂರು ಜೋಗುಪಾಳ್ಯದ ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಇನ್ನೂ ಕೂಡ ಮಳೆಗಾಲ ಪ್ರಾರಂಭವೇ ಆಗಿಲ್ಲ. ಮುಂಗಾರು ಆರಂಭವಾಗೋದಕ್ಕೆ ಇನ್ನು ಸಾಕಷ್ಟು ದಿನಗಳಿದೆ. ಆಗ್ಲೇ ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿ ಉದ್ಭವಿಸ್ತಾ ಇರುವಂತದ್ದು. ಇಲ್ಲಿ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಬಿಬಿಎಂಪಿ ಅಧಿಕಾರಿಗಳು ಮಳೆಗಾಲಕ್ಕೆ ಯಾವುದೇ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ, ಒಳಚರಂಡಿಯನ್ನ ಕ್ಲೀನ್ ಮಾಡಿಲ್ಲ. ಇದರ ಎಲ್ಲ ಎಫೆಕ್ಟ್ ಆಗ್ತಾ ಇರುವಂತದ್ದು ಬೆಂಗಳೂರಿನ ನಾಗರಿಕರಿಗೆ. ಮಳೆಗಾಲ ಆರಂಭವಾಗೋದಕ್ಕಿಂತ ಮುಂಚೆ ಕಾಲಕ್ಕೆ ಒಳಚರಂಡಿಯನ್ನ ಕ್ಲೀನ್ ಮಾಡ್ಕೋಬೇಕು. ಕಳೆದ ವರ್ಷ ಏನೆಲ್ಲ ಸಮಸ್ಯೆ ಉದ್ಭವಿಸಿತ್ತು ಆ ಸಮಸ್ಯೆ ಈ ವರ್ಷ ಉದ್ಭವಿಸಬಾರದು ಅಂತ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಆದ್ರೆ ಈಗ ನೋಡ್ತಾ ಇದ್ರೆ ಬೆಂಗಳೂರಿನ ಹಲವಾರು ಪ್ರದೇಶಗಳಿಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ, ಮನೆಗಳು ಜಲಾವೃತವಾಗ್ತಾ ಇದೆ, ರಸ್ತೆಗಳು ಬಂದಾಗಿ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಗೊತ್ತಿಲ್ಲ, ಕಾದ್ ನೋಡ್ಬೇಕಿದೆ. ತಡರಾತ್ರಿ 3 ಗಂಟೆಗೆ ಬೆಂಗಳೂರಿನಲ್ಲಿ ಮಳೆ ನೀರು ಹಲವಾರು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಫ್ರಿಡ್ಜು, ವಾಷಿಂಗ್ ಮಷಿನ್, ಟಿವಿ ಸೇರಿದಂತೆ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಜಲಾವೃತವಾಗಿದೆ. ಒಂದ್ ಕಡೆ ಮಳೆ ನೀರನ್ನ ಖಾಲಿ ಮಾಡಬೇಕು, ಮತ್ತೊಂದ್ ಕಡೆ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ. ಮಾಗಡಿ ರಸ್ತೆಯಲ್ಲಿರುವಂತಹ ನಾಗರಿಕರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.